ಆನಂದದಿಂದ ಸಂತೋಷಿಸುವಂತಹ ದಿನಗಳು. ಈ ದಿನ ಇಷ್ಟೊಂದು ಸಂತೋಷಕ್ಕೆ ಕಾರಣವಾಗಿರ್ತಕ್ಕಂಥವ್ರು ನಮ್ಮ ಅನಂತ್ ನಾಗ್ ಅವರು ಹಾಗೂ ಹಾಸನ್ ರಘು ಅವರು. ನಮ್ಮ ಚಿತ್ರರಂಗ ಎಲ್ಲರೂ ಸೇರಿ ಇವತ್ತು ಅವರನ್ನು ಅಭಿನಂದಿಸುವ ಮೂಲಕ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಸಂತೋಷ ಉಂಟು ಮಾಡ್ತಾ ಇರ್ತಾರೆ ಕ್ಷಣಗಳನ್ನ ಕಣ್ ತುಂಬಿಕೊಳ್ಳಕ್ಕೆ ನಾವೆಲ್ಲ ಕೂತಿದ್ದೇವೆ. ನಾನು ಬರ್ಬೇಕಂದ್ರೆ ಅನಂತ್ ನಾಗ್ ಸರ್ ಹೇಳಿದ್ರು, ಏನಪ್ಪ ಮಾತಾಡೋದು, ಫಸ್ಟ್ ನನ್ನೇ ಕರೆದ್ಬಿಟ್ಟಿದಾರಲ್ಲ ಅಂತಂದ್ರೆ. ಜಯಮಲ್ಲ ಮೇಡಮ್ ನಮ್ಮನ್ನ ಕರೆದಿದ್ದು ಚೆನ್ನಾಗಿರ್ತಾ ಇತ್ತು. ಬಿಕಾಸ್ ನಮ್ಮೆಲ್ಲರಿಗಿಂತಲೂ ಚೆನ್ನಾಗಿ ಅನುಭವಿಸಿದ ಹಿರಿಯ ಕಲಾವಿದರಾಗ್ತಾರೆ ಅನ್ನೋ ಕಾರಣಕ್ಕೆ. ಸೊ ಅನಂತ್ ನಾಗ್ ಸರ್ ಅವರು ನಮ್ಮೆಲ್ಲರಿಗೂ ಹೇಗೆ ಪರಿಚಿತ, ಹಾಗೆ ದೇಶದಲ್ಲೂ ಕೂಡ ಅತ್ಯಂತ ಜನಪ್ರಿಯ ಕಲಾವಿದರಾಗಿ ತಮ್ಮನ್ನ ತಾವು ಗುರುತಿಸ್ಕೊಂಡಿರ್ತಕ್ಕಂಥವ್ರು. ನಾ ಬರ್ಬೇಕಾದ್ರೆ ಸರ್ ಹೇಳ್ಬಿಟ್ರು, ಏನ್ ಮಾತಾಡೋದು ಮರೈತಿ, ನನ್ ಫಸ್ಟ್ ಕರ್ಬಿಟ್ಟಿದ್ದಾರೆ ಅಂತಿದ್ದ ಹಾಗೇನೆ 2 ಮಾತು 2 ಸಾಲು ಮುಗಿಸ್ಬರ್ತೀವಿ ಆಯ್ತಾ. ಅನಂತ್ ನಾಗ್ ಅವರ ಬಗ್ಗೆ 2 ಸಾಲಲ್ಲಿ ಮಾತಾಡಿ ಮುಗಿಸುವಷ್ಟು ಸಣ್ಣ ಸಾಧನೆ ಏನು ಅಲ್ಲ ಅವರದ್ದು. 50 ವರ್ಷಗಳ ಪ್ರಯಾಣ ಇದೆ ಅವರ ಬದುಕಿನಲ್ಲಿ. ರಂಗಭೂಮಿಯಿಂದ ಶುರುವಾದಂತಹ ಕಲಾ ಜಗತ್ತಿನ ಅವರ ಪ್ರಯಾಣ ಇದೆಯಲ್ಲ, 50 ವರ್ಷಗಳ ಪ್ರಯಾಣ ಇದೆ. ಮತ್ತು ಬೇರೆ 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 ಆಯಾಮಗಳಲ್ಲಿ ನಾವು ಅವರನ್ನ ನೋಡ್ತಾ ಹೋದಾಗೆಲ್ಲವೂ ಕೂಡ ಬಹಳಷ್ಟು 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 ನಮ್ಮಗಳಿಗೆ ಕಲಿಯುವಂಥದ್ದು ಬಹಳ ಸಿಗ್ತಾ ಹೋಗತ್ತೆ. ನಾನು ಕಂಡ ಹಾಗೆ ವರ್ಸಟೈಲ್, ತುಂಬಾ ಜನ ಕಲಾವಿದರು ನಾವು ವರ್ಸಟೈಲ್ ಅಂತ ಅನ್ಕೊಳ್ತೀವಿ. ಆದ್ರೆ ನನಗೆ ಇಷ್ಟವಾದದ್ದು ನಮ್ಮಲ್ವಾ ಡಾಕ್ಟರ್ ರಾಜ್ಕುಮಾರ್ ಅಣ್ಣ. ವೆರೈಟಿ 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 ಆಫ್ ರೋಲ್ಸ್ ಮಾಡಿದಂಥವ್ರು. ನೆಕ್ಸ್ಟ್ ನವರಸಗಳನ್ನು ಕೂಡ ತಮ್ಮದಾಗಿಸಿಕೊಳ್ಳುವ ಪ್ರಯತ್ನದಲ್ಲಿ ಒಬ್ಬ ನಾಯಕ ನಟನಿಗೆ ಸಾಧ್ಯವಾಗುತ್ತೆ ಅನ್ನೋದನ್ನ ಪ್ರೂವ್ ಮಾಡಿದಂಥವರು ನಮ್ಮ ಅನಂತ್ ನಾಗ್. ಅವ್ರದ್ದೇ ಆದಂತ ಸ್ಟೈಲ್, ಅವ್ರದ್ದೇ ಆದಂತಹ ಸ್ಟೈಲ್. ಆ ಸ್ಟೈಲ್ ನ ಯಾರು ಕದಿಯಕ್ಕಂತೂ ಸಾಧ್ಯವೇ ಇಲ್ಲ, ಇಮಿಟೇಟ್ ಮಾಡಕ್ಕೂ ಸಾಧ್ಯ ಇಲ್ಲ. ಬಹುಶಃ ಬಹಳಷ್ಟು ಜನ ಬಹಳ ಪಾತ್ರಗಳನ್ನ ಇಮಿಟೇಟ್ ಮಾಡ್ತಾರೆ, ನೋಡಿದಿರಿ. ಬಟ್ ಅನಂತ್ ನಾಗ್ ಅವರನ್ನ ಇಮಿಟೇಟ್ ಮಾಡಿದ್ದನ್ನ ನಾವೆಲ್ಲೂ ನೋಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ರಾಜಹಾಸ್ಯ, ನಾವೆಲ್ಲ ಹಾಸ್ಯವನ್ನು ಮಾಡ್ಬೇಕಾದ್ರೆ ಎಲ್ಲ ಮೈಕೈ ಎಲ್ಲ ಮುಡ್ಕೊಂಡು ಪಾಠ ಮಾಡ್ತಾರೆ. ಏನಿಲ್ಲ, ಬಹಳ ಗಂಭೀರವಾಗಿ ಸುಮ್ಮನೆ ಹಂಗೆ ಬಿಸಾಕಿದ್ರೆ ಸಾಕು, ನಗದೆ ಇರಕ್ ಸಾಧ್ಯನೇ ಇಲ್ಲ. ಅಷ್ಟು ನಮ್ಗಳಿಗೆ ಒಂದು ಒಳ್ಳೆಯ ನಟನೆಯನ್ನ ನಮ್ಗಳಿಗೆ ಕೊಟ್ಟಂತ ಅನಂತ್ ನಾಗ್ ಅವರು. ಆಮೇಲೆ ಅವರಲ್ಲಿ ನಾನು ಕಂಡಿದ್ದೇನೆ ಬಹಳಷ್ಟು ಅವರ ಚಿತ್ರಗಳಲ್ಲಿ. ನಾನು ಎಲ್ಲ ಬೇರೆ ಬೇರೆ ಪಾತ್ರಗಳನ್ನೆಲ್ಲ ಕೂಡ ನಾನು ಮಾಡಿದ್ದೇನೆ. ಅವರಲ್ಲಿ ಅವ್ರು ಎಷ್ಟು ಡಿಸಿಪ್ಲಿನ್ಡ್ ಆಗಿರ್ತಾರೆ, ಎಷ್ಟು ಖಡಕ್ ಆಗಿರ್ತಾರೆ, ಎಷ್ಟು ಸ್ಮೂತ್ ಆಗಿರ್ತಾರೆ. ಸಿಟ್ಟು ಬಂತು ಅಂತಂದ್ರೆ ಅಷ್ಟೇ, ಅದು ಕೂಡ ಇದೆ. ಆದ್ರೆ ಒಂದು ತಾಯಿ ಹೃದಯ ಇದೆಯಲ್ಲ, ಅದನ್ನ ನಾನು ಕಂಡಿದ್ದೇನೆ. ಮತ್ತೆ ಒಬ್ಬ ಕಲಾವಿದರು ಅಥವಾ ತಂತ್ರಜ್ಞರು ಏನಾದ್ರು ಸ್ವಲ್ಪ ನೋವನ್ನ ಪಡ್ತಾ ಇದ್ರೆ ಇಮ್ಮಿಡಿಯೇಟ್ ರೆಸ್ಪಾಂಡ್ ಮಾಡುವಂತಹ ಒಳಗೆ ಪ್ರತಿಭಟಿಸುವ ಮನೋಭಾವ ಇದೆಯಲ್ಲ, ಅದು ಯಾರೇ ಆಗಿರ್ಲಿ, ಅದು ಪ್ರೊಡಕ್ಷನ್ ಮ್ಯಾನೇಜರ್ ಆಗಲಿ ಅಥವಾ ಬೇರೆ ಯಾರೇ ಪ್ರೊಡಕ್ಷನ್ ಸಂಬಂಧಪಟ್ಟಂತವರಾಗಿರ್ಲಿ, ತಕ್ಷಣವೇ ಸರಿ ಮಾಡಿ ಅವ್ರನ್ನ ಕರೆದು ಅವ್ರಿಗೆ ಮುಖದ ಮುಂದೆನೆ ಮಾತಾಡಿ ಇನ್ನು ನೆಕ್ಸ್ಟ್ ಮಿನಿಟ್ ಅಲ್ಲಿ ಅದು ಸರಿ ಆಗಿರ್ಬೇಕು. ಅವರಿಗೆ ನೋವಾಗದ ಹಾಗೆ, ಕಲಾವಿದರಿಗೆ ನೋವಾಗದ ಹಾಗೆ ನೋಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ಎಷ್ಟು ಜನ ಕಲಾವಿದರಲ್ಲ, ಅವರೆಲ್ಲರಿಗಿಂತಲೂ ಕಾಣದೆ ಕೇಳದೆ ಎಲೆಮರೆಯ ಕಾಯಾಗಿ ನಮ್ಮನ್ನ ರಕ್ಷಣೆ ಮಾಡಿದವರು ಕೂಡ ಇದ್ದಾರೆ ಅಂತಂದ್ರೆ ಅದು ಅನಂತ್ ನಾಗ್. ಹಾಗಾಗಿ ಅವರು ಇವತ್ತು ಈ 50 ವರ್ಷಗಳ ಸಾಧನೆಯಲ್ಲಿ ಅದೆಷ್ಟು ಚಿತ್ರಗಳನ್ನ ಮಾಡಿದರೆ, ಕನ್ನಡ, ಕೊಂಕಣಿ ಮತ್ತೆ ಹಿಂದಿ ಹೀಗೆಲ್ಲ ಮಾಡ್ಕೊಳ್ತಾ ಬಂದಿದ್ದಾರೆ. ಅವರ ಫಸ್ಟ್ ಫಿಲ್ಮು ಶ್ಯಾಮ್ ಬೆನ್ಗಲ್ ಅವರದ್ದು. ಸೊ ಅಲ್ಲಿಂದ ಇಲ್ಲಿವರೆಗೂ ಕೂಡ ಸುಮಾರು 100 ಚಿತ್ರಗಳ ಹತ್ತಿರ ಬಂದ್ಬಿಟ್ಟಿದ್ದಾರೆ. ಅವ್ರು ಇನ್ನೂ ಹೆಚ್ಚು ಚಿತ್ರಗಳನ್ನ ಮಾಡುವ ಎಲ್ಲ ಶಕ್ತಿಯು ಭಗವಂತ ಕೊಟ್ಟಿದ್ದಾನೆ, ಮಾಡ್ಲಿ ಅಂತ ನಾವು ಹಾರೈಸ್ತೇವೆ. ಅವ್ರಿಗಿವತ್ತು ಸರ್ಕಾರ, ಕೇಂದ್ರ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿಯನ್ನ ಕೊಟ್ಟಿರ್ತಕ್ಕಂಥದ್ದು ಕನ್ನಡ ನಾಡಿನ ಕನ್ನಡ ಭಾಷೆಗೆ ಬಹುದೊಡ್ಡ ಭೂಷಣವಾಗಿದೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಹಾಗೆ ನಮ್ಮ ಹಾಸನ್ ರಘು ಅವರು ಕೂಡ ಪದ್ಮಶ್ರೀ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ. ಜೀವನದಾದ್ಯಂತ ಅವರು ಸಾಹಸ ಕಲೆಯಲ್ಲೇ
ಬಹಳ ನಿಮಗೆ ಗೊತ್ತಿದೆ ಟೆಕ್ನಿಷಿಯನ್ಸ್ ಅಂತಂದ್ರೆ ಎಷ್ಟು ಕಷ್ಟಧಾರಿಗಳು ಅನ್ನೋದು ನಿಮ್ಗೆ ಖಂಡಿತವಾಗ್ಲೂ ಗೊತ್ತಿದೆ. ಅದರಲ್ಲೂ ಫೈಟರ್ಸ್ ಅಂತಂದ್ರೆ ಅವರ ಪ್ರಾಣವನ್ನೇ ಒತ್ತೆ ಇಟ್ಟು ಈ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಒಂದು ಕಲೆ. ಸೊ ಅಂತಹ ಕಲೆಯಲ್ಲಿ ಎಷ್ಟೋ ಜನ ಮಹಾನುಭಾವರು ಕೆಲಸ ಮಾಡಿ ಹೋಗಿದ್ದಾರೆ. ಆದ್ರೆ ಹಾಸನ್ ರಘು ಅವರು ಆ ಕೆಲಸಗಳನ್ನ ಮಾಡ್ತಾ 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 ತಮ್ಮ ಛಾಪನ್ನ ಗುರುತುಗಳನ್ನ ಹೆಜ್ಜೆ ಗುರುತುಗಳನ್ನ ಮೂಡಿಸೋದ್ರ ಮೂಲಕ ಬಹಳ ವಿಶೇಷವಾಗಿ ಸಾಹಸ ಕಲೆಯನ್ನ ಒಂದು ಸಂಸ್ಥೆಯನ್ನೇ ಮಾಡಿ, ಒಂದು ಶಾಲೆಯನ್ನೇ ಮಾಡಿ, ಅವರ ಕಲೆಯನ್ನ, ಅವ್ರು ಕಲಿತ ವಿದ್ಯೆಯನ್ನ ಮತ್ತೊಬ್ಬ ಮಕ್ಕಳಿಗೆ ಅದನ್ನ ಹಂಚುವಂತಹ, ಮುಂದಿನ ಪೀಳಿಗೆ ಕೊಡ್ತಕ್ಕಂತಹ ಕೆಲಸ ಇದೆಯಲ್ಲ, ಅದನ್ನ ಯಾರಾದ್ರೂ ಮಾಡ್ತಾ ಇದ್ರೆ ನಮ್ಮ ಮೊದಲನೇ ವ್ಯಕ್ತಿ ನಮ್ಮ ಚಿತ್ರರಂಗದಲ್ಲಿ ಹಾಸನ್ ರಘು ಅವರು. ಸೊ ಹಾಗಾಗಿ ಅವರಿಗೂ ಕೂಡ ನಾನು ಈ ಸಂದರ್ಭದ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ನಾವೆಲ್ಲರೂ ಸಂತೋಷಿಸುವ ಕಾಲದಲ್ಲಿ ಹೆಚ್ಚು ಮಾತನಾಡಲಿಲ್ಲ, ಇಷ್ಟಕ್ಕೆ ನಾನು ಮುಗಿಸ್ತೇನೆ. ಅನನ್ನಾಜಿಯವರೇ, ನಿಮಗೆ ಭಗವಂತ ಇನ್ನು ಹೆಚ್ಚು ಆಯುಷ್ಯ ಆರೋಗ್ಯ ಕೊಡ್ಲಿ. ನಿಮ್ಮ ಶ್ರೀಮತಿ ಗಾಯತ್ರಿ ಅವರು ನಿಮ್ಮ ಧೀಶಕ್ತಿ, ಬದುಕಿನ ಧೀಶಕ್ತಿ, ಅವರಿಗೂ ಕುಟುಂಬಕ್ಕೂ ಒಳ್ಳೇದಾಗ್ಲಿ, ಹಾಸನ್ ರಘು ಅವರ ಕುಟುಂಬಕ್ಕೂ ಒಳ್ಳೇದಾಗ್ಲಿ. ಇಲ್ಲಿರ್ತಕ್ಕಂಥ ನನ್ನೆಲ್ಲ ಕಲಾವಿದ ಬಂಧುಗಳಿಗೂ, ತಂತ್ರಜ್ಞರಿಗೂ ಮತ್ತು ಚಲನಚಿತ್ರ ವಾಣಿಜ್ಯ ಮಂಡಳಿಯವ್ರಿಗೆ ಎಲ್ರಿಗೂ ಕೂಡ ಶುಭವಾಗ್ಲಿ ಅಂತ ಹಾರೈಸಿ ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ನಮಸ್ಕಾರ. ಅವ್ರ ಬಗ್ಗೆ ಮಾತಾಡ್ತಾ ಇದ್ರೆ ಸಮಯ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಕಾಲಾವಕಾಶ ಕಮ್ಮಿ ಇರೋದ್ರಿಂದ ರಿಕ್ವೆಸ್ಟ್ ಸ್ವಲ್ಪ ಮಾತನಾಡ